ನಮಸ್ಕಾರ ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಸಿರಾಜ್. ಮೊದಲಿಗೆ ಹೆಡ್ಲೈನ್ಸ್. ಕಬ್ಬಿನ ಹೊಲಕ್ಕೆ ಆಕಸ್ಮಿಕ ಬೆಂಕಿ, 6 ಎಕರೆ ಕಬ್ಬು ಬೆಂಕಿಗೆ ಆಹುತಿ, ಕಿಡಿಗೇಡಿಗಳ ಕೃತ್ಯಕ ರೈತ ಕಂಗಾಲ್. ಭಾರೀ ಭೂಮಿ ಕಂಪನದಿಂದ ಗ್ರಾಮಸ್ಥರು ಆತಂಕ, ನಿದ್ದೆ ಮಾಡದೆ ಭಯದ ವಾತಾವರಣದಲ್ಲಿ ಕಾಲ ಕಳೆದ ಇಡೀ ಗ್ರಾಮಸ್ಥರು. ವಿಬಿ ದರ್ಬಾರ್ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ವಿದ್ಯಾರ್ಥಿಗಳ ಸಂಭ್ರಮ, ಮಕ್ಕಳ ಟ್ಯಾಲೆಂಟ್ಗೆ ಕಳೆದು ಹೋದ ಪೋಷಕರು. ಎಲ್ಲೆಂದರಲ್ಲಿ ಮಾತನಾಡಲು ನಮ್ದು ಪ್ರಾದೇಶಿಕ ಪಕ್ಷವಲ್ಲ, ನಮ್ದು ರಾಷ್ಟ್ರೀಯ ಪಕ್ಷ, ಡಿಸಿಎಂ ಗೋವಿಂದ್ ಕಾರಜೋಳ್ ಹೇಳಿಕೆ. ವಿಜಯಪುರದ ಬಿಎಲ್ಡಿಯಲ್ಲಿ ಹೊಸ ಆವಿಷ್ಕಾರಗಳು ಅನಾವರಣ, ಸಾವಿರಾರು ವಿದ್ಯಾರ್ಥಿಗಳ ಕಣ್ಮನ ಸೆಳೆದ ಆವಿಷ್ಕಾರ. ಕಬ್ಬಿನ ಹೊಲಕ್ಕೆ ಆಕಸ್ಮಿಕ ಬೆಂಕಿ ತಗುಲಿರುವಂತಹ ಘಟನೆ ಒಂದು ಸಂಭವಿಸಿದ್ದು, ಸುಮಾರು 6 ಎಕರೆ ಕಬ್ಬು ಬೆಂಕಿಗೆ ಆಹುತಿಯಾಗಿದೆ. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ನಲ್ಲತ್ವಾಡ ಹತ್ತಿರದ ಹುಲಿಗೆಪ್ಪ ತೋಟದ್ ಹಾಗೂ ಗಂಗಪ್ಪ ರಬ್ಲರ್ ಎಂಬುವರ ಕಬ್ಬು ಸುಟ್ಟು ಭಸ್ಮವಾಗಿದೆ. ಇನ್ನು ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು, ಬೆಂಕಿ ಕೆಂಡಾಲು ಮುಗಿಲು ಎತ್ತರಕ್ಕೆ ಹಾರುತ್ತಿರುವಂತದ್ದು. ಸ್ಥಳಕ್ಕೆ ಮುದ್ದೇಬಿಹಾಳ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿಯನ್ನು ನಂದಿಸಲು ಹರಸಾಹಸ ಪಟ್ಟಿರುವಂತದ್ದು. ಮುದ್ದೇಬಿಹಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಕಾಣುತ್ತೆ. ಮೂರು ದಿನಗಳ ಕಾಲ ನಿತ್ಯ ರಾತ್ರಿ ಭಾರಿ ಸದ್ದು ಹಾಗೂ ಭೂಮಿ ಕಂಪನದಿಂದ ಗ್ರಾಮಸ್ಥರು ಆತಂಕಗೊಂಡಿರುವ ಘಟನೆ ಒಂದು ನಡೆದಿದೆ. ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ತಾಲೂಕಿನ ಪಡಗಾನೂರ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದ್ದು, 3 ದಿನಗಳ ಕಾಲ ನಿತ್ಯ ರಾತ್ರಿ ಭಾರಿ ಸದ್ದು ಹಾಗೂ ಭೂಮಿ ನಡುಗಿ ಅನುಭವ ಉಂಟಾಗಿದ್ದರಿಂದ ರಾತ್ರಿ ವೇಳೆ ನಿದ್ದೆ ಮಾಡದೆ ಇಡೀ ಗ್ರಾಮಸ್ಥರು ಭಯದ ವಾತಾವರಣದಲ್ಲಿ ಕಾಲ ಕಳೆದಿದ್ದಾರೆ. ಸಮೀಪದ ಜಲ್ಲಿಕಲ್ಲಿನ ಕಾರ್ಖಾನೆ ಮಾಲೀಕರಿಗೆ ವಿಚಾರಿಸಿದರೆ ನಾವು ಯಾವುದೇ ಬ್ಲಾಸ್ಟ್ ಮಾಡಿಲ್ಲ ಎಂದು ಉತ್ತರ ನೀಡುತ್ತಿದ್ದಾರೆ. ಇನ್ನು ಗ್ರಾಮದಲ್ಲಿ ಈಗ 4 ಬಾರಿ ಸದ್ದಿನಿಂದ ಭೂಮಿ ನಡುಗಿದ್ದರಿಂದ ಗ್ರಾಮಸ್ಥರಿಗೆ ಆತಂಕ ಹೆಚ್ಚಾಗಿದೆ. ಏಕಾಏಕಿ ಮನೆಯಲ್ಲಿದ್ದ ಪಾತ್ರೆಗಳು ಕೆಳಗೆ ಬಿದ್ದು ಭೂಮಿ ಕಂಪಿಸಿದ ಶಬ್ದದಿಂದ ಗ್ರಾಮದ ಕೆಲ ಮನೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಇನ್ನು ಜಿಲ್ಲಾಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಗ್ರಾಮದಲ್ಲಿ 2-3 ದಿನಗಳಿಂದ ಈ ಭೂಮಿ ಅಳಿಗಾಡುತ್ತಲೇ ಇದೆ. ಆದ್ದರಿಂದ ಇದು 2-3 ದಿನ ಆಯಿತು. ಸುಮಾರು ಟೈಮಿಂಗ್ 8:30 ರಾತ್ರಿ 11 ಒಳಗಡೆ ಈ ಸಂಭವಿಸ್ಕೊತೈತಿ. ಆದ್ದರಿಂದ ಎಲ್ಲ ತಾಯಂದಿರು ಆಮೇಲೆ ಸಣ್ಣ ಮಕ್ಕಳು ಎಲ್ಲರೂ ಒಂದು ಭಾಳ ಭಯದ ಭೀತಿಯಲ್ಲಿ ಈ ಒಂದು ನಿಟ್ಟಿನಲ್ಲಿ ಅದಾರ. ಅದಕ್ಕಾಗಿ ಈ ನಮ್ಮ ಪಡಗಾನೂರ ಕಡಿಮೆ ಮಿಷನ್ಗಳು ಒಂದು 7-8 ಅದಾವು. ಅದೇ ಹಾಗೆ ಅಂತ ಅನ್ಕೊಂಡಿದ್ದೇವೆ. ಅವು ನಾವು ಯುವಕರೆಲ್ಲರೂ ಹೋಗಿ ನಿನ್ನೆ ರಾತ್ರಿ ಅಂದ್ರೆ ನಿನ್ನೆ ಗುರುವಾರ ದಿನ ರಾತ್ರಿ ಹೋಗಿ ನೋಡಿದಾಗ, ಆಮೇಲೆ ಪೊಲೀಸ್ ಇಲಾಖೆಗೆ ಹೇಳಿದೆ, ಅವರು ಬಂದು ನೋಡಿದಾಗ ಯಾವುದು ಬ್ಲಾಸ್ಟಿಂಗ್ ಆಗಿದ್ದಿಲ್ಲ. ಅದಕ್ಕೆ ಏನು ಆಗೈತಿ ಅಂತ ಹೇಳಿ ಎಲ್ಲರಿಗೂ ಒಂದು ಭಯದ ವಾತಾವರಣದ. ಆಮೇಲೆ ಎಲ್ಲ ಇಲ್ಲಿ ಮನೆಗಳು ಸಂಪೂರ್ಣ 50% ಎಲ್ಲರದು ಇವ್ರದೇ ಅಂತ ಎಲ್ಲರದು ಮನೆ ಸೀಳ್ಯಾವು. ಅದಕ್ಕೆ ಜಿಲ್ಲಾ ಅಧಿಕಾರಿಗಳು ಇದನ್ನು ತುರ್ತು ಬಂದು ಇದನ್ನು ವೀಕ್ಷಣೆ ಮಾಡಿ ಈ ನಮ್ಮ ಜನಗಳಿಗೆ ಇದೊಂದು ಭಯದ ವಾತಾವರಣ. ಅಲ್ಲಿ ವಿದ್ಯಾರ್ಥಿಗಳ ಸಂಭ್ರಮಕ್ಕೆ ಬರವೇ ಇರಲಿಲ್ಲ. ಪ್ರತಿಯೊಬ್ಬರ ಮುಖದಲ್ಲಿ ಜೋಶ್, ಕಲರ್ಫುಲ್ ಡ್ರೆಸ್ನೊಂದಿಗೆ ಮಿಂಚ್ತಾ ಇದ್ರು. ಪೋಷಕರಂತೂ ಮಕ್ಕಳ ಟ್ಯಾಲೆಂಟ್ಗೆ ಕಳೆದು ಹೋಗಿದ್ರು. ವಿಜಯಪುರದ ಪ್ರತಿಷ್ಠಿತ ವಿಬಿ ದರ್ಬಾರ್ ಪದವಿ ಪೂರ್ವ ಕಾಲೇಜು ಪ್ರಾಥಮಿಕ ಹಾಗೂ ಮಾಧ್ಯಮಿಕ ವಿಭಾಗದ ವಾರ್ಷಿಕ ಸ್ನೇಹ ಸಮ್ಮೇಳನ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಇನ್ನು ಶಾಲೆಯ ಎಲ್ಲ ಮಕ್ಕಳು ಕುಣಿದು ಕುಪ್ಪಳಿಸಿದರು. ಪ್ರಾಥಮಿಕ ಹಾಗೂ ಮಾಧ್ಯಮಿಕ ವಿಭಾಗದ ಇಂದು ಒಂದು ಸ್ನೇಹ ಸಮ್ಮೇಳನ ನಿಮಿತ್ತ ಇವತ್ತಿನ ಫಂಕ್ಷನ್ ಮಾಡಲಾಗಿದೆ. ನಮ್ಮ ಮ್ಯಾನೇಜ್ಮೆಂಟು ಕೂಡ
ಉತ್ತಮವಾದಂಥ ನಿರ್ದೇಶನದೊಂದಿಗೆ ಮಾರ್ಗದರ್ಶನದೊಂದಿಗೆ ಎಲ್ಲ ಶಿಕ್ಷಕರ ಒಂದು ಅನುಭವದೊಂದಿಗೆ ಮಾರ್ಗದರ್ಶನದೊಂದಿಗೆ ಇಂದು ವಿಜೃಂಭಣೆಯಿಂದ ನಮ್ಮ ಶಾಲೆಯ ಸ್ನೇಹ ಸಮ್ಮೇಳನವನ್ನು ಮಾಡ್ತಾ ಇರೋದು ತುಂಬ ಖುಷಿಯಾಯಿತು. ಅದರಂತೆ ಪ್ರಾಥಮಿಕ ವಿಭಾಗದಲ್ಲಿ ಹಾಗೂ ಮಾಧ್ಯಮಿಕದಲ್ಲಿ ತುಂಬ ಪ್ರತಿಭೆ ಇರುವುದನ್ನು ನಾವು ಗುರುತಿಸಿಕೊಂಡು ಆ ಪ್ರತಿಭೆಗೆ ಒಳ್ಳೆಯ ಅವಕಾಶವನ್ನು ನಾವು ಇಲ್ಲಿ ಕೊಟ್ಟಿದ್ದೇವೆ. ಮಕ್ಕಳು ಏನೇ ಮಾಡಿದರೂ ಚಂದ, ಏನೇ ಮಾಡಿದರೂ ಅಂದ. ಆ ಮಕ್ಕಳ ಒಂದು ಭವಿಷ್ಯದ ದೃಷ್ಟಿಯಿಂದ ಅವರ ಪ್ರತಿಭೆಯನ್ನು ಗುರುತಿಸುವಂಥ ಯೋಗ್ಯವಾದಂಥ ಕೆಲಸ ನಮ್ಮ ಹೀಬಾ ದರ್ಬಾರ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮಾಡಿದೆ ಅಂತ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಅದರಂತೆ ಪಾಲಕರ ಸಹಕಾರ ಕೂಡ ಇದೆ, ವಿದ್ಯಾರ್ಥಿಗಳ ಸಹಕಾರ ಕೂಡ ಇದೆ, ಸಮಾಜ ಜನರು ಹಾಗೂ ಪತ್ರಕರ್ತರ ಸಹಕಾರ ಇದೆ. ಇಷ್ಟೆಲ್ಲ ಬಹಳ ಒಳ್ಳೆಯ ಒಂದು 15 ದಿವಸಗಳಿಂದ ವಿದ್ಯಾರ್ಥಿಗಳು ಶ್ರಮವಹಿಸಿ ಡ್ಯಾನ್ಸ್ಗಳನ್ನು ಮಾಡಿದ್ದಾರೆ, ನಾಟಕಗಳನ್ನು ಮಾಡಿದ್ದಾರೆ. ಅವರ ಒಂದು ಪ್ರತಿಭೆಯನ್ನು ನೋಡಿ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ಮಕ್ಕಳ ಒಂದು ಪ್ರೋತ್ಸಾಹ, ಪಾಲಕರ ಒಂದು ಸಹಾಯ, ಶಿಕ್ಷಕರ ಒಂದು ಮಾರ್ಗದರ್ಶನ ಎಲ್ಲರಿಂದ ಇವತ್ತಿನ ದಿವಸ ಭಾಳ ಹೆಮ್ಮೆಯಿಂದ ಹೇಳಬಲ್ಲೆ. ಇದು ಒಂದು ಉತ್ತಮ ಕಾರ್ಯಕ್ರಮ ಅಂತ ತಿಳ್ಕೊಂಡು, ಅದೇ ರೀತಿ ನಮಗೆ ಈ ಒಂದು ಸೂಕ್ತ ವೇದಿಕೆಯಲ್ಲಿ ಒಂದು ಪ್ರಚಾರಾತ್ಮಕವಾಗಿ FM ನ್ಯೂಸ್ ಯಾವಾಗಲೂ ನಮ್ಮ ಶಾಲೆಗೆ ತುಂಬಾ ಸಹಾಯ ಮಾಡ್ತಾ ಬಂದಿದೆ. ಅದಕ್ಕೆ ನಾನು ಯಾವತ್ತೂ ಚುರುನಾಗಿರ್ತೀನಿ. ಜೈ ದರ್ಬಾರ್ ಆ್ಯಂಡ್ ಜೈ FM ನ್ಯೂಸ್. ನಾನು ವಿಬಿ ದರ್ಬಾರ್ ಶಾಲೆಯಿಂದ ವೆಲ್ಕಮ್ ಡ್ಯಾನ್ಸನ್ನು ಮಾಡ್ತಾಯಿದ್ದೀನಿ. ನನಗೆ ತುಂಬ ಖುಷಿಯಾಗಿದೆ. ಯಾಕಂದರೆ ಫಸ್ಟ್ ಟೈಮ್ ನಾನು ಏಟ್ತಿಗೆ ಇಲ್ಲಿ ಬಂದಿದ್ದಿಲ್ಲ, 9th ನನಗೆ ಕೊಟ್ಟಿದ್ದಾರೆ. ಥ್ಯಾಂಕ್ಸ್. ತುಂಬ ಚೆನ್ನಾಗಿದೆ. ಅದು ತುಂಬ ಪ್ರೋತ್ಸಾಹ ಕೊಡ್ತಾರೆ ನಮ್ಮಂಥ ಎಲ್ಲ ಕಲಾವಿದರಿಗೆ. ನಮ್ಮ ಪ್ರಾಂಶುಪಾಲ್ ವಾಲಿಕಾ ಮತ್ತು ನಮ್ಮ ಕ್ಲಾಸ್ ಟೀಚರ್ ಗುಜ್ರಿ ಸರ್ ತುಂಬ ಎಲ್ಲೆಂದರಲ್ಲಿ ಮಾತನಾಡಲು ನಮ್ಮ ಪ್ರಾದೇಶಿಕ ಪಕ್ಷವಲ್ಲ, ನಮ್ಮದು ರಾಷ್ಟ್ರೀಯ ಪಕ್ಷ. ಹೀಗೆಂದು ಶ್ರೀರಾಮುಲ್ಗೆ ಡಿಸಿಎಂ ಮಾಡುವ ವಿಚಾರವಾಗಿ ಡಿಸಿಎಂ ಗೋವಿಂದ್ ಕಾರಜೋಳ್ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಜಯಪುರದ ಆಲಿಮಠ್ಯಲ್ಲಿ ಮಾತನಾಡಿದ ಅವರು, ಪ್ರಧಾನಿ ರಾಷ್ಟ್ರೀಯ ಅಧ್ಯಕ್ಷರು ಸಿಎಂ ಸೇರಿ ಶ್ರೀರಾಮುಲ್ಗೆ ಡಿಸಿಎಂ ಮಾಡುವ ವಿಚಾರವಾಗಿ ತೀರ್ಮಾನಿಸುತ್ತಾರೆ. ಇವೆಲ್ಲ ಪಕ್ಷ ತೆಗೆದುಕೊಳ್ಳುವ ನಿರ್ಣಯಗಳಾಗಿವೆ. ಪಕ್ಷದಲ್ಲಿನ ಅನೇಕ ಹಿರಿಯ ನಾಯಕರು ಈ ಕುರಿತು ತೀರ್ಮಾನ ತೆಗೆದುಕೊಳ್ಳುತ್ತಾರೆ. ನಾವು ಸುಮ್ಮನೆ ಹೇಳಿಕೆ ಕೊಡೋದು ಬಾಯಿ ಚಟ ಆಗುತ್ತೆ. ಹಾಗಾಗಿ ನಾನು ಇದರ ಬಗ್ಗೆ ಮಾತನಾಡಲ್ಲ ಎಂದರು. ಹಾದಿ ಬೀದಿಯೊಳಗೆ ಮಾತಾಡುವಂಥ ವಿಚಾರ ಅಲ್ಲ, ಇವು ಪಕ್ಷದ ನಿರ್ಣಯಗಳು. ನಮ್ಮದು ಇಲ್ಲೇ ಒಂದು ಪ್ರಾದೇಶಿಕ ಪಕ್ಷ ಅಲ್ಲ, ಬೆಂಗಳೂರಿನಲ್ಲಿ ಮಾತಾಡಲಿಕ್ಕೆ. ನಮ್ಮದು ರಾಷ್ಟ್ರೀಯ ಪಕ್ಷ. ದೇಶದಲ್ಲಿ ಪ್ರಧಾನಮಂತ್ರಿಗಳಿದ್ದಾರೆ, ದೇಶದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ಎಲ್ಲರೂ ಸೇರಿ ನಿರ್ಣಯ ಮಾಡ್ತಾರೆ ಏನು ಆಗಬೇಕು, ಏನು ಆಗಬಾರ್ದು. ನಾವು ಸುಮ್ಮನೆ ವಿನಾಕಾರಣ ಹೇಳಿಕೆ ಕೊಡೋದು ಬಾಯ್ಚಟ ಆಗ್ತದೆ. ಅದಕ್ಕೆ ಮಂಗಳೂರಿನಲ್ಲಿ ಅಲ್ಲಿ ಪ್ರಪಂಚದ ಎಲ್ಲ ಹೊಸ ಆವಿಷ್ಕಾರಗಳು ಅನಾವರಣಗೊಂಡಿತ್ತು. ವಿದ್ಯಾರ್ಥಿಗಳಿಗೋಸ್ಕರ ವಿಭಿನ್ನ ವಿಜ್ಞಾನ ಕಲೆಗಳು ನೋಡುಗರ ಕಣ್ಮನ ಸೆಳೆದವು. ಇನ್ನು ಆ ದೃಶ್ಯ ವೈಭವವನ್ನು ನೋಡಲು ಸಾವಿರಾರು ವಿದ್ಯಾರ್ಥಿಗಳು ಸಾಲುಗಟ್ಟಲೆ ನಿಂತಿದ್ರು. ಹಾಗಾದ್ರೆ ಅದ್ಯಾವ ಆವಿಷ್ಕಾರ ಅಂತೀರಾ? ಇದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ವಿಜಯಪುರ ನಗರದ VLG ವಚನ ಪಿತಾಮಹ ಡಾಕ್ಟರ್ ಫಾಗು ಹಳಗಟ್ಟಿ ಇಂಜಿನಿಯರಿಂಗ್ ಹಾಗೂ ಟೆಕ್ನಾಲಜಿ ವತಿಯಿಂದ 2019 ಆವಿಷ್ಕಾರ ಎಂಬ ಹೆಸರಿನೊಂದಿಗೆ ವಿಜ್ಞಾನ ಪ್ರದರ್ಶನ ಜರುಗಿತು. 5 ಜಿಲ್ಲೆಗಳಿಂದ PUC ವಿದ್ಯಾರ್ಥಿಗಳಿಗಾಗಿ ಅವರ ಟ್ಯಾಲೆಂಟ್ ಹಾಗೂ ಕ್ರಿಯಾಶೀಲತೆಗೆ ಪ್ರೇರಣೆ ನೀಡುವ ಉದ್ದೇಶದಿಂದ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. 350 ಪ್ರಾಜೆಕ್ಟ್ಗಳನ್ನು ತಯಾರಿಸಿ ಸುಮಾರು 1500 ವಿದ್ಯಾರ್ಥಿಗಳು ಈ ಒಂದು ಪ್ರದರ್ಶನದಲ್ಲಿ ಭಾಗವಹಿಸಿದ್ದು, ಸುಮಾರು 4000 ವಿದ್ಯಾರ್ಥಿಗಳು ಈ ಪ್ರದರ್ಶನ ವೀಕ್ಷಿಸಲು ಆಗಮಿಸಿದರು. ಇದು ಒಂದು ಆವಿಷ್ಕಾರ 2019 ಸೈನ್ಸ್ ಎಕ್ಸಿಬಿಷನ್ ಪ್ರೋಗ್ರಾಮ್. ಇಲ್ಲಿ ನಾವು ಸುಮಾರು 5 ಜಿಲ್ಲೆಗಳಿಂದ 5 ಜಿಲ್ಲೆ PUC ಸ್ಟೂಡೆಂಟ್ಸಿಗೆ, ಫಸ್ಟ್ ಇಯರ್ PUC ಮತ್ತು ಸೆಕೆಂಡ್ ಇಯರ್ PUC ಸ್ಟೂಡೆಂಟ್ಸಿಗೆ ಅವರ ಟ್ಯಾಲೆಂಟ್ ಮತ್ತು ಅವರ ಇನೋವೇಟಿವ್ ಐಡಿಯಾಸ್ ಏನಾದರೂ ಪ್ರೊಜೆಕ್ಟ್ ಫಾರ್ಮ್ನಲ್ಲಿ ಅಂದರೆ ಮಾಡೆಲ್ ಫಾರ್ಮ್ನಲ್ಲಿ ರೆಡಿ ಮಾಡಿ ಇಲ್ಲಿ ಎಕ್ಸಿಬಿಷನ್ ಮಾಡಲಿಕ್ಕೆ ಒಂದು ಅಪಾರ್ಚುನಿಟಿ ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ. ನಾವು ಸುಮಾರು 3 ತಿಂಗಳ ಹಿಂದೆಯೇ ಎಲ್ಲ 5 ಜಿಲ್ಲೆಗಳಿಗೆ ನಮ್ಮ ಕಾಲೇಜಿನ ಉಪನ್ಯಾಸಕರು ವಿಸಿಟ್ ಮಾಡಿ ಒಳ್ಳೆಯ ಪ್ರಾಜೆಕ್ಟು ಆ ಹುಡುಗರಿಗೆ ಮಾಡೆಲ್ಸ್ ತಯಾರು ಮಾಡಲಿಕ್ಕೆ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡಿ
ಇವನ್ ಫೈನಾನ್ಷಿಯಲಿ ಆಲ್ಸೋ ವಿ ಹ್ಯಾವ್ ಹೆಲ್ಪ್ಡ್ 1,000 ರೂಪಾಯಿ ಒಂದೊಂದು ಪ್ರಾಜೆಕ್ಟಿಗೆ ನಾವು ಅವರಿಗೆ ಕೊಟ್ಬಿಟ್ಟು ಅವ್ರ ಕಡೆಯಿಂದ ಒಂದು ಸೈನ್ಸ್ ಅವರ ಥಿಂಕಿಂಗ್ ಅದನ್ನು ಮಾಡೆಲ್ ಫಾರ್ಮ್ನಲ್ಲಿ ರೆಡಿ ಮಾಡಿ ಮಾಡಿಸಿ ಅವು ಎಲ್ಲ ಪ್ರಾಜೆಕ್ಟ್ಸ್ಗಳನ್ನು ಇವತ್ತು ನಾವು ಇಲ್ಲಿ ನಮ್ಮ ಕ್ಯಾಂಪಸ್ನಲ್ಲಿ ಎಕ್ಸಿಬಿಟ್ ಮಾಡಲಿಕ್ಕೆ ಒಂದು ಅಪಾರ್ಚುನಿಟಿ ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ. ಈ ಎಕ್ಸಿಬಿಷನಲ್ಲಿ ಸುಮಾರು 340 ಪ್ರಾಜೆಕ್ಟ್ಸು ಅಂದರೆ ಸುಮಾರು 1500 PU ಹುಡುಗರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಸುಮಾರು ಮೋರ್ ದೆನ್ 4,000 ಸ್ಟೂಡೆಂಟ್ಸ್ PUC ಸ್ಟೂಡೆಂಟ್ಸ್ ದೇ ಆರ್ ವಿಸಿಟಿಂಗ್ ದಿಸ್ ಎಕ್ಸಿಬಿಷನ್ ಮತ್ತು ಇಲ್ಲಿಯ ಮಾಡೆಲ್ಸು ಪ್ರಾಜೆಕ್ಟ್ಸನ್ನು ಅವರು ನೋಡಲಿಕ್ಕೆ ಒಂದು ಅಪಾರ್ಚುನಿಟಿ ಕ್ರಿಯೇಟ್ ಮಾಡಿಕೊಟ್ಟಿದ್ದು. ಇದು ಒಂದು ಸೈನ್ಸ್ ವಿದ್ಯಾರ್ಥಿಗಳಿಗೆ ಮೇನ್ ಏಮ್ ಆಫ್ ದಿಸ್ ಎಕ್ಸಿಬಿಷನ್ ಈಸ್ ಟು ಕ್ರಿಯೇಟ್ ಅವೇರ್ನೆಸ್ ಆ್ಯಂಡ್ ಟು ಇಂಪ್ರೂವ್ ದೇರ್ ನಾಲೆಜ್ ಇನ್ ದಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಆ ಅಬ್ಜೆಕ್ಟಿವ್ ಇಟ್ಟು ನಾವು ಇದನ್ನು ಆವಿಷ್ಕಾರ 2019 ನಮ್ಮ ಡಾಕ್ಟರ್ ಪಗು ಹಳಕಟ್ಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ BLD ಅಸೋಸಿಯೇಷನ್ನ ಪಗು ಹಳಕಟ್ಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಕ್ಯಾಂಪಸ್ನಲ್ಲಿ ಇದನ್ನು ನಾವು ಆರ್ಗನೈಸ್ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಖುಷಿ ಆಗುತ್ತೆ. ನಾನು ಡಾಕ್ಟರ್ VP ಹುಗ್ಗಿ ಪ್ರಾಚಾರ್ಯ. Everyone, respected sir and all my dear friends, and we are from Sana PU Science College Athni, and today our model name is Smart City. We are doing the model on Smart City, and from this we can say that we can find some villages which are not developed like a smart city. So we are here to tell that we should develop our villages like the smart city, which are very useful for the people, and they cannot affect from the diseases. Thank you. ಆಧುನಿಕತೆಯ ಈ ಯುಗದಲ್ಲಿ ಎಲ್ಲರೂ ಕೂಡ ಕೆಮಿಕಲ್ ಯುಕ್ತ ಪ್ರಾಡಕ್ಟ್ಗಳಿಗೆ ಮಾರು ಹೋಗ್ತಾ ಇದ್ದಾರೆ. ಆದರೆ ಈ ಒಂದು ಆವಿಷ್ಕಾರ ಪ್ರದರ್ಶನದಲ್ಲಿ ಕೆಲವು ಶಾಲೆಯ ಮಕ್ಕಳು ವೈವಿಧ್ಯಮಯವಾಗಿ ಪ್ರಾಚೀನ ಕಾಲದ ಶೈಲಿಯಂತೆ ಗೋಮಾತೆಯ ಸಗಣಿಯಿಂದ ಕೌಡಂಗ್ ಸೋಪ್ ಅನ್ನ ತಯಾರಿಸಿ ವೀಕ್ಷಣೆ ನೀಡಲಾಗಿತ್ತು. ಇನ್ನು ಈ ಮಕ್ಕಳು 15 ದಿನಗಳಿಂದ ಈ ಒಂದು ಪ್ರದರ್ಶನಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದು ಹಲವಾರು ತಜ್ಞರಿಂದ ತರಬೇತಿ ಕೂಡ ಪಡೆದುಕೊಂಡಿದ್ರು. ನನ್ನ ಹೆಸರು ಗೀತಾ ಪಾಟೀಲ್ ಅಂತ. ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನದಲ್ಲಿ 5 ಡಿಸ್ಟ್ರಿಕ್ಟಿಗೆ CSAC ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಡೀತಾ ಇರೋದು ಆವಿಷ್ಕಾರ ಸೈನ್ಸ್ ಎಕ್ಸಿಬಿಷನ್ BLD ಇಂಜಿನಿಯರಿಂಗ್ ಕಾಲೇಜ್ ಅಸೋಸಿಯೇಷನ್ ಜೊತೆಗೆ. ಸೊ ಅವರು ನಮಗೆ ಅಗಸ್ತ್ಯದವರಿಗೆ ನಿಮ್ಮಲ್ಲಿ ಆಗಿರುವಂತಹ ಇನೋವೇಟಿವ್ ಪ್ರಾಜೆಕ್ಟ್ಸ್ ಏನಿದೆ ಅದನ್ನು ಎಕ್ಸಿಬಿಟ್ ಮಾಡಿ ನಮ್ಮ ಸ್ಟಾಲ್ಸಲ್ಲಿ ಅಂದಿದ್ದಕ್ಕೆ ಇಲ್ಲಿ ನಾವು ಈ ವರ್ಷ 15 ಪ್ರಾಜೆಕ್ಟ್ಸನ್ನು ಮಾಡಿದ್ದೀವಿ 5 ಜಿಲ್ಲೆಗಳಿಂದ. ಹುಬ್ಳಿ, ಬಾಗಲಕೋಟ್, ಬೀದರ್ ಮತ್ತು ಬಿಜಾಪುರ ಜಿಲ್ಲೆಯ ಪ್ರಾಜೆಕ್ಟ್ಸನ್ನು ನೀವಿಲ್ಲಿ ನೋಡ್ಬೋದು. 15 ಪ್ರಾಜೆಕ್ಟ್ಸು. ಇದರಲ್ಲಿ 2 ಪ್ರಾಜೆಕ್ಟಿಗೆ ಸಿಲ್ವರ್ ಮೆಡಲ್ ಬಂದಿದೆ ಮೊನ್ನೆ ಇನ್ಸೆಫ್ ರೀಜನಲ್ ಫೇರಲ್ಲಿ. ಅದೇ ರೀತಿಯಾಗಿ 3 ಪ್ರಾಜೆಕ್ಟಿಗೆ ಬ್ರಾನ್ಸ್ ಮೆಡಲ್ ಬಂದಿದೆ. ಇಲ್ಲಿರುವಂಥ ಎಲ್ಲ ಪ್ರಾಜೆಕ್ಟು ಸಹಿತ ಮಕ್ಕಳು 2 ರಿಂದ 3 ತಿಂಗಳ ತನಕ ಕೂತ್ಕೊಂಡು ಇನೋವೇಟಿವ್ ವೇನಲ್ಲಿ ವಿತ್ ಕ್ಯಾಲ್ಕುಲೇಷನ್ಸು ರಿಸೋರ್ಸ್ ಪರ್ಸನ್ಸನ್ನು ಕನ್ಸಲ್ಟ್ ಮಾಡಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಹೋಗಿ ಆಮೇಲೆ ಇಂಜಿನಿಯರಿಂಗ್ ಕಾಲೇಜಲ್ಲೆಲ್ಲ ಲೆಕ್ಚರರ್ಸನ್ನು ಮೀಟ್ ಮಾಡಿ ಈ ಪ್ರಾಜೆಕ್ಟಿಗೆ ಸರ್ಟಿಫಿಕೇಟ್ಸ್ ಎಲ್ಲ ತೊಗೊಂಡಿದ್ದಾರೆ. ಸೊ ಇಲ್ಲಿರುವಂಥ ಪ್ರಾಜೆಕ್ಟ್ಸಲ್ಲಿ ಮುಖ್ಯವಾದಂಥ ಅಂತಂದರೆ ನೀವು ನೋಡ್ಬೋದು ಇಲ್ಲಿ ಸಗಣಿಯಿಂದ ಸೋಪನ್ನ ಮಾಡಿದ್ದಾರೆ. ಸೊ ಎಲ್ಲನೂ ಸಹಿತ ಆಕಳದ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ, ಆ ಗೋಮೂತ್ರ ಇರ್ಬೋದು, ಹಾಲು ಇರ್ಬೋದು ಅಥವಾ ಸಗಣಿ ಇರ್ಬೋದು, ಇದನ್ನು ಯೂಸ್ ಮಾಡಿಬಿಟ್ಟು ಸೋಪನ್ನು ಯೂಸ್ ಮಾಡ್ಯಾರೆ. ಹಳೆ ಕಾಲದಲ್ಲಿ ಏನು ಹೇಳ್ತಿದ್ರು ಅಂದರೆ ಸಗಣಿನ ಸಾರಿಸ್ತಿದ್ರು ಮನೆ ಮುಂದೆ, ಯಾಕೆಂದರೆ ಅದಕ್ಕೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇತ್ತು ಅಂತೇಳಿ. ಸೊ ಅದೇ ಥಾಟನ್ನು ನಾವು ಯೂಸ್ ಮಾಡಿಬಿಟ್ಟು ಇಲ್ಲಿ ಸೋಪನ್ನು ಯೂಸ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಇನ್ಸೆಕ್ಟ್ಸನ್ನು ಹೇಗೆ ಹಿಡಿಬೋದು, ಹೊಲಗಳಲ್ಲಿರ್ಬೋದು, ಮನೆಗಳಲ್ಲಿರ್ಬೋದು, ಲೋ ಕಾಸ್ಟ್ ವೇನಲ್ಲಿ ಯಾವ ಥರ ಮಾಡ್ಬೋದು ಅನ್ನೋ ಪ್ರಾಜೆಕ್ಟ್ಸ್ ಇದೆ. ಆಮೇಲೆ ರೈತರಿಗೆ ಉಪಯೋಗವಾದಂತಹ ಸೀಡ್ ಸೋಯಿಂಗ್ ಮೆಷಿನ್ ಇದೆ, ಬೀಜ ಬಿತ್ತನೆ ಮಾಡುವಂಥದ್ದು. ಆಮೇಲೆ ಕಳೆ ಕೀಳುವಂಥ ಮೆಷಿನ್ಸ್ ಇದೆ ನಮ್ಮಲ್ಲಿ, ಲೋ ಕಾಸ್ಟಲ್ಲಿ ಕಡಿಮೆ ವೆಚ್ಚದಲ್ಲಿ ತಯಾರು ಮಾಡಿದ್ದಾರೆ. ಅಷ್ಟೇ ಅಲ್ಲಾರದೆ ನಾವು ಮೊಟ್ಟೆನ ತಿಂದು ಮೇಲಿಂದ ಮೊಟ್ಟೆನ ಒಗಿತೀವಿ, ಮೇಲಿಂದ ಸಿಪ್ಪೆನ. ಸೊ ಆ ಸಿಪ್ಪೆನ ಯೂಸ್ ಮಾಡಿಬಿಟ್ಟು ಫರ್ಟಿಲೈಸರ್ ರೆಡಿ ಮಾಡಿಬಿಟ್ಟು ಗಿಡಗಳನ್ನು ಹೇಗೆ ಅದರಲ್ಲಿ ಹೆಚ್ಚು, ಯಾಕೆಂದರೆ ಅದರಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಇದೆ ಅಂತ ಪ್ರೂವ್ ಮಾಡಿ ಯಾವ ಥರ ಅದರಲ್ಲಿ ಗಿಡಗಳನ್ನು ಬೆಳೆಸ್ಬೋದು ಅನ್ನೋದನ್ನು ಸಹಿತ ನಮ್ಮ ಮಕ್ಕಳು ಕಂಡುಹಿಡಿದಿದ್ದಾರೆ. ಸೊ ಇವೆಲ್ಲ ವಿಶಿಷ್ಟವಾದಂತಹ ಒಂದು ಪ್ರಾಜೆಕ್ಟ್ಸನ್ನು ನಾವಿಲ್ಲಿ BLD ಇಂಜಿನಿಯರಿಂಗ್ ಕಾಲೇಜ್ ಆವಿಷ್ಕಾರಲ್ಲಿ ನಾವು ಎಕ್ಸಿಬಿಟ್ ಮಾಡ್ತಾ ಇದ್ದೀವಿ. ಇವಾಗ ನಾವು ಸಾಮಾನ್ಯವಾಗಿ ಹೇಳಬೇಕಾದ್ರೆ ಜನರು ಮಾಡ್ತಾರೆ ನಾನಾ ಥರದ ಸೋಪ್ಗಳನ್ನು ಯೂಸ್ ಮಾಡ್ತಾರೆ. ಉದಾಹರಣೆಗಾಗಿ ಡೆಟಲ್ ಆಗಿರ್ಬೋದು, ಸಂತೂರ್ ಆಗಿರ್ಬೋದು, ಲಕ್ಸ್ ಆಗಿರ್ಬೋದು, ಈ ರೀತಿ. ಅಂದರೆ ಕೆಲವು ಜನ ಏನು ಮಾಡ್ತಾರೆ ಸಾಬೂನು ಯೂಸ್ ಮಾಡಿದಾಗ ಅಲ್ಲಿ ಅವರ ಸ್ವಲ್ಪ ಸ್ಕಿನ್ನಿಗೆ ಎಫೆಕ್ಟ್ ಅನ್ನು ಆಗ್ಬಿಡ್ತು. ಕೆಲವೊಬ್ಬರಿಗೆ ಇದೇ ಸಾಬೂನು ಯೂಸ್ ಇರುತ್ತೆ, ಕೆಲವೊಬ್ಬರಿಗೆ ಈ ಸಾಬೂನು ಯೂಸ್ ಆಗಂಗಿಲ್ಲ.
ಅಂದ್ರೆ ಅದೇ ರೀತಿಯಾಗಿ ನಾವು ಏನು ಮಾಡೀವಿ ಅಂದ್ರೆ ಮನೆಯಲ್ಲಿ ಕೂಡ ಇವಾಗ ಹೆಚ್ಚಾಗಿ ಹಳ್ಳಿ ಜನರು ಮಾಡ್ತಾರೆ, ಬೇರೆ ಬೇರೆ ಸಾಬೂನು ಉಪಯೋಗ ಮಾಡೋದಿಲ್ಲ. ರಮ್ಯಾ ಜಮಾದಾರ್, ನಾನು KGS ತೊರ್ವಿ ಶಾಲೆಯಿಂದ ಬಂದಿದ್ದೇನೆ. ನಾನು ಈ ಕೌಂಡ್ ಆ್ಯಂಡ್ ಸೋಪ್ ಇದನ್ನು ತಯಾರಿಸಲು ನಾನು ತೆಗೆದುಕೊಂಡ ಸಾಮಗ್ರಿಗಳನ್ನು ಆಕಳ ಸಗಣಿ, ಆಕಳ ಹಾಲು ಮತ್ತು ಹುತ್ತಿನ ಮಣ್ಣು, ರೀಟಾ ಪೌಡರ್, ಚಂದನ್ ಪೌಡರ್ ಹಾಗೂ ಅಡುಗೆಗೆ ಬಳಸುವ ಎಣ್ಣೆ ಮತ್ತು ಮತ್ತು ಗೋಮೂತ್ರ. ಮೊದಲಿಗೆ ನಾನು 1 kg ಸಗಣಿ ಮತ್ತು 1 kg ಹುತ್ತಿನ ಮಣ್ಣು, 100 ಗ್ರಾಂ ರೀಟಾ ಪೌಡರನ್ನು ತೆಗೆದುಕೊಂಡು ಅದನ್ನು ಎಲ್ಲ ಅವು ಮೂರು ಮಿಶ್ರಣ ಮಾಡಿ ಆಮೇಲೆ ಚಂದನ್ ಪೌಡರ್ ಮತ್ತು ಅಡಿಗೆ ಎಣ್ಣೆ, ಆಕಳ ಹಾಲು ಮತ್ತು ಗೋಮೂತ್ರವನ್ನು ತೆಗೆದುಕೊಂಡು ಅವತ್ತನ್ನೆಲ್ಲ ಮಿಶ್ರಣ ಮಾಡಿ ಆಮೇಲೆ ಒಂದು ಆಕಾರ ವೃತ್ತವಾಗಿ ತೆಗೆದುಕೊಂಡಿದ್ದೇನೆ. ಮತ್ತು ಇದನ್ನು 3 ರಿಂದ 5 ದಿನಗಳವರೆಗೆ ನೆರಳಿನಲ್ಲಿ ಇಟ್ಟು ಒಣಗಿಸಿದ್ದೇನೆ. ನೆರಳಿನಲ್ಲೂ ಇಟ್ಟು ಒಣಗಿಸಬಹುದು, ಬಿಸಿಲಿನಲ್ಲಿ ಇಟ್ಟು ಒಣಗಿಸಬಹುದು. ಇದರಿಂದ ಕೆಲವೊಬ್ಬರಿಗೆ ಬೇರೆ ಸೋಪನ್ನು ಯೂಸ್ ಮಾಡೋದ್ರಿಂದ ಕೆಲವೊಬ್ಬರಿಗೆ ಅಲರ್ಜಿ ಆಗ್ತದೆ, ಕೆಲವೊಬ್ಬರಿಗೆ ಕೈ ತುಂಬ ಗುಳ್ಳೆ ಆಗ್ತವೆ. ಈ ಸೋಪ್ ಯೂಸ್ ಮಾಡೋದ್ರಿಂದ ಅಲರ್ಜಿನೂ ಆಗಲ್ಲ, ಕೈ ತುಂಬ ಗುಳ್ಳೆನೂ ಆಗೋದಿಲ್ಲ. ಈಗ ಬೇರೆ ಸೋಪ್ ಹಚ್ಕೊಳ್ಳೋದ್ರಿಂದ ಅದರಿಂದ ತುಂಬ ಬುರುಗು ಬರ್ತದೆ, ಯಾಕಂದರೆ ಅದರಲ್ಲಿ ಹಾನಿಕಾರಕ ವಸ್ತುಗಳಿರ್ತದೆ. ಇದರಿಂದ ತುಂಬ ಬೊರಗು ಬರೋದಿಲ್ಲ, 20% ಅಷ್ಟೇ ಬೊರಗು ಬರ್ತದೆ, ಯಾಕಂದರೆ ಇದರಲ್ಲಿ ಹಾನಿಕಾರಕ ವಸ್ತುಗಳು ಇಲ್ಲ. ಚಪ್ಪರ್ ಅಂತೇಳಿ ಈ ಸೈನ್ಸ್ ಎಕ್ಸಿಬಿಷನ್ ಕೋಆರ್ಡಿನೇಟರ್ BLD ಇಂಜಿನಿಯರಿಂಗ್ ಕಾಲೇಜಿಂದ. ಇದನ್ನು ನಾವು ಪ್ರತಿ ವರ್ಷ ಹೋದ ವರ್ಷದಿಂದ ಪ್ರಾರಂಭ ಮಾಡೀವಿ. ಹೋದ ವರ್ಷ ನಮಗೆ ಸಣ್ಣ ಪ್ರಮಾಣದಲ್ಲಿತ್ತು, ಒಂದು 25-30 ಪ್ರಾಜೆಕ್ಟ್ಗಳಿದ್ದು. ಈ ಸಲ ನಮ್ಮ 4-5 ಜಿಲ್ಲೆಗಳನ್ನು ಕವರ್ ಮಾಡೀವಿ. ಯಾದಗಿರಿ, ಕಲಬುರಗಿ, ಬಿಜಾಪುರ, ಬಾಗಲಕೋಟ್, ಬೆಳಗಾವಿ ಜಿಲ್ಲೆಗಳು. ಎಲ್ಲ ಜಿಲ್ಲೆಗಳಿಂದ ಸುಮಾರು 100ಕ್ಕಿಂತ ಹೆಚ್ಚು PU ಕಾಲೇಜುಗಳಿಂದ ಒಂದು 350ಕ್ಕಿಂತ ಹೆಚ್ಚಿನ ಪ್ರಾಜೆಕ್ಟ್ಸ್ ಬಂದಿದ್ದಾವೆ, ಪ್ರಾತ್ಯಕ್ಷಿಕೆಗಳು ಬಂದವು. ಅವೆಲ್ಲ ಇಲ್ಲಿ ನಮ್ಮ ಸುಮಾರು 150 ಸ್ಟಾಲ್ ಹಾಕಿ ಇಲ್ಲಿ ಎಕ್ಸಿಬಿಟ್ ಮಾಡ್ಲಿಕ್ಕತ್ತೀವಿ. 1,000ಕ್ಕಿಂತ ಹೆಚ್ಚಿನ ಹುಡುಗರು ಅದರಲ್ಲಿ ಭಾಗವಹಿಸಿದ್ದಾರೆ. ವೀಕ್ಷಕರಾಗಿ ಬಿಜಾಪುರದ ಎಲ್ಲ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಬಂದ್ದಾರೆ. ಅವರು ಒಂದು 4,000ಕ್ಕಿಂತ ಹೆಚ್ಚಿಗೆ ಬಂದಿದ್ದಾರೆ. ಎಕ್ಸಿಬಿಷನ್ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಒಂದು ಕ್ರಿಯೇಟಿವಿಟಿ ಇಂಪ್ರೂವ್ ಮಾಡೋದು. ಒಟ್ಟಾರೆಯಾಗಿ ಶಾಲಾ ಕಾಲೇಜುಗಳಲ್ಲಿ ವಿಜ್ಞಾನ ಪ್ರದರ್ಶನ ಏರ್ಪಡಿಸಿ ವಿದ್ಯಾರ್ಥಿಗಳಿಗೆ ವಿಜ್ಞಾನಗಳ ಮಾದರಿ ತಯಾರಿಸಿ ಪ್ರದರ್ಶನ ಮಾಡಲು ಅನುಕೂಲ ಕಲ್ಪಿಸುವುದರಿಂದ ಸಂಶೋಧನೆಗೆ ಪ್ರೇರಣೆಯಾಗುವುದರಲ್ಲಿ 2 ಮಾತಿಲ್ಲ. ಕ್ಷುಲ್ಲಕ ಕಾರಣಕ್ಕೆ ಉಪನ್ಯಾಸಕ ಮತ್ತು ವಿದ್ಯಾರ್ಥಿ ನಡುವೆ ಹೊಡೆದಾಟ ನಡೆದಿರುವಂಥದ್ದು. ಚಪ್ಪಲಿಂದ ಉಪನ್ಯಾಸಕ ವಿದ್ಯಾರ್ಥಿಯನ್ನು ಹೊಡೆದಿದ್ದಾರೆ. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದಂತಹ ಘಟನೆ ಇದಾಗಿದ್ದು, ಬಾಷ್ಮಿಯಾ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗೆ ಶಿಕ್ಷಕ ಹೊಡೆದಿದ್ದಾರೆ. ಹೊಸ ವರ್ಷ ಸಂಭ್ರಮಾಚರಣೆ ಹಿನ್ನೆಲೆ ಸಭೆ ಮಾಡಲಾಗಿತ್ತು. ಈ ವೇಳೆ ವಿದ್ಯಾರ್ಥಿ ಅಸಭ್ಯವಾಗಿ ವರ್ತಿಸಿದ್ದ ಎಂದು ಹೇಳಲಾಗ್ತಾ ಇದೆ. ಚಂದ್ರ ಹೊಸೂರ್ ಎಂಬುವರು ಉಪನ್ಯಾಸಕರಾಗಿದ್ದು, ಮಾತಿಗೆ ಮಾತು ಬೆಳೆದು ತಾಳ್ಮೆ ಕಳೆಕೊಂಡ ಉಪನ್ಯಾಸಕ ಹಾಗೂ ವಿದ್ಯಾರ್ಥಿಗಳು ಜಗಳವಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬುದ್ಧಿ ಹೇಳಬೇಕಾದ ಉಪನ್ಯಾಸಕ ವರ್ತನೆಗೆ ವಿದ್ಯಾರ್ಥಿಗಳಿಂದ ಅಸಮಾಧಾನ ವ್ಯಕ್ತವಾಗಿದೆ. ಉಪನ್ಯಾಸಕನ ಮೇಲೆ ಕ್ರಮ ಕೈಗೊಳ್ಳುವಂತೆ ವಿದ್ಯಾರ್ಥಿಗಳು ಮನವಿ ಮಾಡಿಕೊಂಡಿದ್ದಾರೆ. ಕೈ ಹತ್ತಾರ ಸರ್, ಅಟೆಂಡೆನ್ಸ್ ಎಸ್ ಅಂದಿಲ್ಲ ಅಂತಕ್ಕೋಸ್ಕರ ಅಷ್ಟೇ ಸರ್. ಅವರೆಲ್ಲರಿಗೂ ಹೇಳಿ ಹೋಗ್ಯಾರ ಸರ್. ನಮ್ಗೆ ಆಕಿ ಆ ಹುಡುಗಿ ಬಂದಿಲ್ಲ ಸರ್. ಆಕಿ ಫ್ರೆಂಡ್ಸ್ ಎಲ್ಲರೂ ಹಚ್ಬಿಟ್ಟೆ ಸರ್. ಮತ್ತೆ ಮಾರ್ಕ್ಸ್ ಕಮ್ಮಿ ಮಾಡ್ತಾರಂತ. ನೀರಿನ ಪೈಪ್ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾದ ಘಟನೆ ಒಂದು ನಡೆದಿದೆ. ಹುಬ್ಬಳ್ಳಿಯ ಬಿಲ್ನಾಡ್ ಕ್ರಾಸ್ನಲ್ಲಿರುವ ನೀರಿನ ಪೈಪ್ ಒಡೆದಿದ್ದರಿಂದ ನಿನ್ನೆ ತಡರಾತ್ರಿ ಈ ಘಟನೆ ಸಂಭವಿಸಿದ್ದು, ಪೈಪ್ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾಗಿದೆ. ನೀರಿನ ಪೈಪ್ ಒಡೆದ ಪರಿಣಾಮ ನೀರು ಕಾರಂಜಿಯಂತೆ ಪುಟಿತಿದ್ದು, ಇದರಿಂದ ಕೆಲಕಾಲ ವಾಹನ ಸಂಚಾರ ಸ್ಥಗಿತಗೊಂಡಿದೆ.
ನೂತನ ಟೋಲ್ ನಿರ್ಮಾಣ ಕಾಮಗಾರಿಯನ್ನು ವಿರೋಧಿಸಿ ರಸ್ತೆಗಿಳಿದ ರೈತರು ಪ್ರತಿಭಟನೆ ಮುಂದಾಗಿದ್ದಾರೆ. ಹುಬ್ಬಳ್ಳಿಯ ಲಕ್ಷ್ಮೇಶ್ವರ ರಾಜ್ಯ ಹೆದ್ದಾರಿ 73ರಲ್ಲಿ ನಿರ್ಮಾಣವಾಗುತ್ತಿರುವ ಟೋಲ್ ಗೇಟ್ ನಿರ್ಮಾಣ ಮಾಡಿಕೊಡುವುದು ಎಂದು ಆಗ್ರಹಿಸಿ ರಸ್ತೆಗಿಳಿದ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ರೈತ ಮುಖಂಡರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದು, ಟೋಲ್ ನಿರ್ಮಾಣ ಮಾಡುವ ಮೂಲಕ ರಾಜ್ಯ ಸರ್ಕಾರ ರೈತರಿಂದ ಹಗಲು ದರೋಡೆ ಮಾಡುತ್ತಿದೆ ಎಂಬ ಆರೋಪ ಕೇಳಿಬಂದಿದ್ದು, ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುವ ಮೂಲಕ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಟೋಲ್ ಗೇಟ್ ನಿರ್ಮಾಣವನ್ನು ಬಂದ್ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ನೂರಾರು ರೈತರಿಂದ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಲಾಯಿತು. ರೈತರನ್ನು ಸುಲಿಗೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ರೈತರನ್ನು ಸುಲಿಗೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ರೈತರನ್ನು ಸುಲಿಗೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ರೈತರನ್ನು ಸುಲಿಗೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಟೋಲ್ ಗೇಟ್ ಅನ್ನು ಟೋಲ್ ಗೇಟ್ ಅನ್ನು ಬರಬೇಕು ಬರಬೇಕು ಡಿಸಿ ಬರಬೇಕು 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 ಡಿಸಿ ಬರಬೇಕು ಬರಬೇಕು ಡಿಸಿ ಬರಬೇಕು ಬರಬೇಕು ಡಿಸಿ ಬರಬೇಕು ಟೋಲ್ ಗೇಟ್ ಅನ್ನು ಬಂದ್ ಮಾಡಿ ಟೋಲ್ ಗೇಟ್ ಅನ್ನು ಬಂದ್ ಮಾಡಿ ಟೋಲ್ ಗೇಟ್ ಅನ್ನು ಬಂದ್ ಮಾಡಿ बोलो भारत माता की जय बोलो भारत माता की जय धिक्कारा धिक्कारा बीजेपी सरकारಕ್ಕೆ धिक्कारा धिक्कारा राज्य सरकारಕ್ಕೆ धिक्कारा धिक्कारा बीजेपीಗೆ धिक्कारा 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 बीजेपीಗೆ धिक्कारा बोलो भारत माता की जय बोलो भारत माता की जय ರೈತರನ್ನು ಸುಲಿಗೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ರೈತರನ್ನು ಸುಲಿಗೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ 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 ಬಿಜೆಪಿಗೆ ಧಿಕ್ಕಾರ ಬೇಡವೇ ಬೇಡ ಬೇಡವೇ ಬೇಡ ಬೇಡವೇ ಬೇಡ ಮಂತ್ರಿ ಆಗಲು ಎಲ್ಲರಿಗೂ ಆಸೆ ಇರುತ್ತೆ, ಆದರೆ ಆಸೆ ಪಟ್ಟಂತೆ ಯಾವುದೂ ಆಗೋದಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಪರೋಕ್ಷವಾಗಿ ಬಿಜೆಪಿ ಶಾಸಕ ಬಿಸಿ ಪಾಟೀಲ್ ಅಸಮಾಧಾನ ಹೊರಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಜಾರ್ಖಂಡ್ ರಾಜ್ಯದಲ್ಲಿ ಚುನಾವಣೆ ಹಾಗೂ ದೇಶದಲ್ಲಿ ಸಿಎಎ ಕುರಿತು ಹೋರಾಟ ನಡೆದಿದೆ. ಇದರಿಂದ ಸಚಿವ ಸಂಪುಟ ವಿಸ್ತರಣೆ ವಿಳಂಬವಾಗಿದೆ. ಮಂತ್ರಿಯಾಗಲು ಎಲ್ಲರಿಗೂ ಆಸೆ ಇರುತ್ತೆ, ಆದರೆ ಆಸೆ ಪಟ್ಟಂತೆ ಯಾವುದೂ ಆಗುವುದಿಲ್ಲ. ಆದರೆ ಗೃಹ ಇಲಾಖೆಯ ಆಶಾದಾಯಕವಾಗಿದ್ದೇವೆ. ಕೂಸು ಹುಟ್ಟುವ ಮುನ್ನ ಕುಲಾಯಿ ಹೊಲಿಸುವ ಜಾಯಮಾನ ನಮ್ಮದಲ್ಲ. ಜನವರಿ ಮೊದಲ ವಾರ ಸಿಎಂ ಯಡಿಯೂರಪ್ಪ ದೆಹಲಿಗೆ ತೆರಳಲಿದ್ದು, ಅವರು ವಾಪಸ್ಸು ಬಂದ ಮೇಲೆ ಸಚಿವ ಸಂಪುಟ ವಿಸ್ತರಣೆ ಆಗುವ ಸಾಧ್ಯತೆ ಇದೆ ಎಂದರು. ಇದೆಲ್ಲ ಆಗುತ್ತೆ ಅಂತ ಭರವಸೆ ಇಲ್ಲ, ಆದ್ರೂ ಕೂಡ ನಾವು ಆಶಾವಾದಿಗಳಾಗಿರ್ಬೇಕು. ನೋಡೋಣ, ಸಂಪುಟ ವಿಸ್ತರಣೆ ಆದ ನಂತರ ಮುಖ್ಯಮಂತ್ರಿಗಳು ಯಾವ ಹುದ್ದೆಯನ್ನು ಕೊಡ್ತಾರೆ ಅದನ್ನ ಸಮರ್ಥವಾಗಿ ಮಾಡುವಂತ ಶಕ್ತಿ ಇದೆ, ಅನುಭವ ಇದೆ. ಇದನ್ನೇ ಬೇಕು ಅಂತ ಕೇಳಕ್ ಆಗೋದಿಲ್ಲ. ಅವರವರ ಕೆಪಾಸಿಟಿ ಅನುಕೂಲವಾಗಿ ಕೊಡ್ತಾರೆ. ಯಾವುದೇ ಕೊಡ್ಲಿ, ನೋಡೋಣ. ಯಾವುದು ಜನಪರವಾಗಿರುತ್ತದೆ, ಜನರಿಗೆ ಹತ್ತಿರವಾಗಿರುತ್ತದೆ ಯಾವ ಇಲಾಖೆ ಇದೆ ಅದನ್ನ ಗೃಹ ಇಲಾಖೆ ಬೇಕಂತ ಬಿಸಿ ಪಾಟೀಲ್ ಕೊಟ್ಟಿದ್ದಾರೆ. ಇನ್ನೂ ಕೂಸೆ ಹುಟ್ಟಿಲ್ಲ, ಕೊಲಾಯಿ ಹೊಲಿಸೋದಿಲ್ಲಿ. ಮಂತ್ರಿಮಂಡಲ ವಿಸ್ತರಣೆ ಆದ್ಮೇಲೆ ತಾನೇ ಇಲಾಖೆ ಕೇಳೋದು. ಇದುವರೆಗೂ ಅಂತ ಪ್ರಸ್ತಾವ ಎಲ್ಲೂ ಬಂದಿಲ್ಲ, ಆ ಥರದ್ದು ಯಾವುದೋ ಚರ್ಚೆಗಳು ಕೂಡ ಆಗಿಲ್ಲ. ಮಂತ್ರಿಮಂಡಲ ವಿಸ್ತರಣೆ ಆಗಲಿ, ಆದ್ಮೇಲೆ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿ ಕೊಡ್ತಾರೆ. ನಾನು ಯಾವುದು ಇದೇ ಬೇಕು ಹೀಗೆ ಇರಬೇಕು ಅಂತ ಯಾವುದು ಸರ್. ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದಿಲ್ಲ, ಅವರೇ ಹೇಳಿದಾಗೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ. ಜಾರ್ಖಂಡಲ್ಲಿ ಚುನಾವಣೆ ಇತ್ತು. ಜಾರ್ಖಂಡ್ ಆದ ನಂತರ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಸಿಎಎ ಬಗ್ಗೆ ಕಾನೂನು ಮತ್ತು ಸುವ್ಯವಸ್ಥೆಯ
ಪರಿಸ್ಥಿತಿ ಉದ್ಭವ ಆಯಿತು. ಹಾಗಾಗಿ ಮೊದಲನೇ ವಾರದಲ್ಲಿ ಈಗ ದೆಹಲಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ದೆಹಲಿಗೆ ಹೋದ ತಕ್ಷಣ ಸಂಪೂರ್ಣ ವಿಸ್ತರಣೆ ಮಾಡ್ತೀನಿ ಅಂತ ಈಗಾಗಲೇ ಅವರು ಹೇಳಿದ್ದಾರೆ. ಸಾಕು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಬ್ಬಿನ ಹೊಲಕ್ಕೆ ಆಕಸ್ಮಿಕ ಬೆಂಕಿ, 6 ಎಕರೆ ಕಬ್ಬು ಬೆಂಕಿಗೆ ಆಹುತಿ, ಕಿಡಿಗೇಡಿಗಳ ಕೃತ್ಯಕ್ಕೆ ರೈತ ಕಂಗಾಲ್. ಭಾರೀ ಭೂಮಿ ಕಂಪನದಿಂದ ಗ್ರಾಮಸ್ಥರು ಆತಂಕ, ನಿದ್ದೆ ಮಾಡದೆ ಭಯದ ವಾತಾವರಣದಲ್ಲಿ ಕಾಲ ಕಳೆದ ಇಡೀ ಗ್ರಾಮಸ್ಥರು. ವಿಬಿ ದರ್ಬಾರ್ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ವಿದ್ಯಾರ್ಥಿಗಳ ಸಂಭ್ರಮ, ಮಕ್ಕಳ ಟ್ಯಾಲೆಂಟ್ಗೆ ಕಳೆದು ಹೋದ ಪೋಷಕರು. ಎಲ್ಲೆಂದರಲ್ಲಿ ಮಾತನಾಡಲು ನಮ್ದು ಪ್ರಾದೇಶಿಕ ಪಕ್ಷವಲ್ಲ, ನಮ್ದು ರಾಷ್ಟ್ರೀಯ ಪಕ್ಷ, ಡಿಸಿಎಂ ಗೋವಿಂದ್ ಕಾರಜೋಳ್ ಹೇಳಿಕೆ. ವಿಜಯಪುರದ ಬಿಎಲ್ಡಿಯಲ್ಲಿ ಹೊಸ ಆವಿಷ್ಕಾರಗಳು ಅನಾವರಣ, ಸಾವಿರಾರು ವಿದ್ಯಾರ್ಥಿಗಳ ಕಣ್ಮನ ಸೆಳೆದ ಆವಿಷ್ಕಾರ. ಮತ್ತೆ ಎಫ್ಎಂ ನ್ಯೂಸ್ ಮರುವಾರ್ತೆಗಳನ್ನು ಬೆಳಗ್ಗೆ 8:30 ಹಾಗೂ 10 ಗಂಟೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುವುದು. ತಪ್ಪದೇ ವೀಕ್ಷಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಫ್ಎಂ ನ್ಯೂಸ್ ಕನ್ನಡ, ನಿಮ್ಮ ಧ್ವನಿಗೆ ನಮ್ಮ ಬಲ. ಎಕ್ಸ್ಚೇಂಜ್ 8,000 ರೂಪಾಯಿ ಬಾಕಿ. ಕೊಡ್ಬೇಕಾಗಿಲ್ಲ ಅಮ್ಮ, ಸಿಗುತ್ತೆ 8,000. ಹೌದು ಮ್ಯಾಮ್, ನಾವು ಬರೀ BIS ಹಾಲ್ಮಾರ್ಕ್ 916 ಚಿನ್ನನೇ ಮಾರೋದು. ಆಮೇಲೆ ನಿಮ್ಗೆ ಸಿಗುತ್ತೆ 100% ಎಕ್ಸ್ಚೇಂಜ್ ವ್ಯಾಲ್ಯೂ. ಕ್ವಾಲಿಟಿ ಇದು ಮಲಬಾರ್ನ ಪ್ರಾಮಿಸ್. ಪ್ರಾಮಿಸ್ ಇಸ್ ಎ ಪ್ರಾಮಿಸ್. ಇದು ನಮ್ಮ ಹೀರೋ ಅಳಿಯಂದರಿಗೆ ಸರಿಯಾಗಿ ಫಿಟ್ ಆಗುತ್ತೆ. ಪರ್ಫೆಕ್ಟ್ ಫಿಟ್ ಆಗುತ್ತೆ. ಇದು ಮೈಂಡ್ ಡೈಮಂಡ್ 100% ಕ್ವಾಲಿಟಿ. ಸರ್, ಪ್ರತಿಯೊಂದು ಮೈಂಡ್ ಡೈಮಂಡ್ ನ್ಯಾಚುರಲ್ ಆದದ್ದು. ಅದನ್ನ 28 ಕ್ವಾಲಿಟಿ ಟೆಸ್ಟ್ಗೆ ಒಳಪಡಿಸ್ತೀವಿ. 28 ಟೆಸ್ಟ್. ಆಮೇಲೆ ಪ್ರತಿ ಡೈಮಂಡ್ ಜ್ಯುವೆಲರಿಯೊಂದಿಗೆ ಇಂಟರ್ನ್ಯಾಷನಲ್ ಲ್ಯಾಬ್ ಸರ್ಟಿಫಿಕೇಟ್ ಕೂಡ. ನಿಮ್ಮ ಹೀರೋಗೋಸ್ಕರ ವಜ್ರ ಕಣ್ಣು ಮುಚ್ಚಿ ತಗೊಳ್ಳಿ. ಇದು ಮಲಬಾರ್ನ ಪ್ರಾಮಿಸ್. ಪ್ರಾಮಿಸ್ ಇಸ್ ಅ ಪ್ರಾಮಿಸ್. ನಿಮಗೆ ಇಂಗ್ಲಿಷ್ ಮಾತನಾಡುವುದನ್ನ ಕಲಿಯುವ ಆಸೆ ಇದೆ? ಹಾಗಾದ್ರೆ ತಡವೇಕೆ? 50% ಡಿಸ್ಕೌಂಟ್ ನಲ್ಲಿ ಇಲ್ಲಿದೆ ನೋಡಿ ಸುವರ್ಣಾವಕಾಶ. ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದದಿಂದ 10 ವರ್ಷ ಪೂರೈಸಿದೆ. ಇದೀಗ ಮತ್ತೆ ಹೊಸ ಕೊಡುಗೆಯನ್ನ ನೀಡುತ್ತಿದ್ದು, ಸ್ಪಷ್ಟವಾಗಿ ಕಾನ್ಫಿಡೆಂಟ್ ಆಗಿ ಇಂಗ್ಲಿಷ್ ಮಾತನಾಡಲು ಕೋರ್ಸ್ಗಳನ್ನ ಪ್ರಾರಂಭಿಸಿದ್ದು. Hi, this is Pratiksha. I am from Vijaypur State, Karnataka. I am in 3rd standard in Kendriya Vidyalaya School. My favorite pastime are reading books and writing stories. I want to become an IAS officer. Thank you one and all. ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಸಹನಾ. ನಾನೊಬ್ಳು ಕನ್ನಡ ಮೀಡಿಯಂ ಸ್ಟೂಡೆಂಟ್ ರೀ. ನನಗೂ ಇಂಗ್ಲೀಷ್ ಕಲಿಬೇಕು, ಇಂಗ್ಲೀಷ್ ಮಾತಾಡಬೇಕಂತ ಆಸೆ ಇತ್ತು. ಅದಕ್ಕಿಂತ ಹೆಚ್ಚು ನನಗೆ ಸ್ಟೇಜ್ ಕರೇಜ್ ಹಾಗೂ ಕಾನ್ಫಿಡೆನ್ಸ್ ಬೆಳಿಬೇಕಂತ ಆಸೆ ಇತ್ತು. ಸೊ ನನಗೆ ಅಸ್ಪರ್ ಸ್ಪಿರಿಟ್ ಬಗ್ಗೆ ಗೊತ್ತಾಯಿತು. ನಾನು ಅಸ್ಪರ್ ಸ್ಪಿರಿಟ್ ಜಾಯ್ನ್ ಆದೆ. ಸೊ ಓನ್ಲಿ ಇನ್ 4 months ಅಸ್ಪರ್ ಚೇಂಜ್ಡ್ ಮೈ ಲೈಫ್. ಅಸ್ಪರ್ ಹ್ಯಾವ್ ಬಿಲ್ಟ್ ಮೈ ಕಾನ್ಫಿಡೆನ್ಸ್. ಅಸ್ಪರ್ ದೇ ಶೋ ಹಸ್ how English is easy with lots of activities throughout the levels. You can also see the result. So join Aspire. ನಮಸ್ಕಾರ, ನನ್ನ ಹೆಸರು ವಿದ್ಯಾ. ನಾನು ಒಬ್ಬ ಗೃಹಿಣಿ. ನಾನು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದೇನೆ. ಹಾಗಾಗಿ ನನ್ನ ಮಕ್ಕಳ ಹೋಮ್ವರ್ಕ್ ಹಾಗೂ ಕ್ಲಾಸ್ ವರ್ಕ್ ಚೆಕ್ ಮಾಡುವಾಗ ನನಗೆ ಇಂಗ್ಲೀಷ್ ಬರದೆ ತುಂಬ ತೊಂದರೆ ಆಗ್ತಾಯಿತ್ತು. ಸೊ ಐ ಜಾಯಿನ್ಡ್ ಆಸ್ಪರ್ 4 months ಬ್ಯಾಕ್. ನೌ ಐ ಆಮ್ ಇನ್ ಲಾಸ್ಟ್ ಲೆವೆಲ್, ದ್ಯಾಟ್ ಈಸ್ ಅಡ್ವಾನ್ಸ್ ಲೆವೆಲ್. I am very glad that I have overcome my confidence. You can see the changes and the confidence. So you join today. ಜಗತ್ತಿನಲ್ಲಿ ಹೆಸರುವಾಸಿಯಾದ ಅಸ್ಪೈರ್ ಅತ್ಯುತ್ತಮ ಇಂಗ್ಲಿಷ್ ಮಾತನಾಡುವುದನ್ನು ಕಲಿಸುವ ಸಂಸ್ಥೆಗಳಲ್ಲಿ ಒಂದಾಗಿದ್ದು, ನಿಮಗೆ 50% ರಿಯಾಯಿತಿಯೊಂದಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಹಾಗೂ ಇಂಟರ್ವ್ಯೂ ಸ್ಕಿಲ್ಸ್ ಈ 2 ಕೋರ್ಸ್ಗಳನ್ನು ಉಚಿತವಾಗಿ ನೀಡುತ್ತಿದ್ದು, ಈ ಒಂದು ಸದಾವಕಾಶವನ್ನ ಬಳಸಿಕೊಂಡು ಕಾನ್ಫಿಡೆಂಟ್ ಅಂಡ್ ಪ್ರೊಫೆಷನಲ್ ಇಂಗ್ಲಿಷ್ ಅನ್ನ ಕಲಿಯಿರಿ. ಇಂಗ್ಲಿಷ್ ಮಾತನಾಡಲು ಕಷ್ಟವಾಗಿದ್ದರೆ ಹಿಂದೆ ಸಂಪರ್ಕಿಸಿ. ವಿಳಾಸ: ಮೇನ್ ಬ್ರಾಂಚ್, ಅಸ್ಪೈರ್ ಸ್ಪಿರಿಟ್ ಟ್ರೈನಿಂಗ್ ಸರ್ವಿಸಸ್, 2nd floor, ಅಲ್ಫಾ ಕಾಂಪ್ಲೆಕ್ಸ್, ಅಪೋಸಿಟ್ ಓಲ್ಡ್ ಮುನ್ಸಿಪಲ್ ಕಾರ್ಪೊರೇಷನ್, ಗಾಂಧಿ ಚೌಕ್, ವಿಜಯಪುರ. ಹಾಗೂ 2nd ಬ್ರಾಂಚ್, ಅಸ್ಪೈರ್ ಸ್ಪಿರಿಟ್ ಟ್ರೈನಿಂಗ್ ಸರ್ವಿಸಸ್, 1st floor, ದರ್ಬಾರ್ ಕಾಂಪ್ಲೆಕ್ಸ್, ಅಪೋಸಿಟ್ ದರ್ಬಾರ್ ಹೌಸ್, JM ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9945877464 ಹಾಗೂ 9591875005.